ನಾವು ಭಾಳಷ್ಟು ಶ್ರಮಪಟ್ಟು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಅಂದಿನ ಮುಖ್ಯಮಂತ್ರಿಗಳು ನಾವು ಇದನ್ನು ಒಂದು ಪ್ರವಾಸ ತಾಣ ಮಾಡುವಂಥ ರೀತಿಯಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಇದೆ, ಎದರಲ್ಲೇ ಇದೆ. ಅಲ್ಲಿ ಇಳಿದು ಬರ್ತಕ್ಕಂಥವರು ಬೆಂಗಳೂರಿಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ನೋಡಿ ಇದರ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಾವು ಮಾಡಿದ್ವಿ. ಆದರೆ ನಾವು ಎಲ್ಲಿಗೆ ಈ ಕಾಮಗಾರಿಯನ್ನು ಬಿಟ್ಟಿದ್ದೀವಿ ಅಲ್ಲಿಗೆ ಇವತ್ತು ಕಾಂಗ್ರೆಸ್ ನಿಲ್ಲಿಸಿದೆ. ನಾವು ಹಣವನ್ನು ಕೂಡ ಒದಗಿಸಿದ್ವಿ. ಇವತ್ತು ಮುಂದೆ ಭಾಳ ಒಂದು ಒಳ್ಳೆಯ ಲ್ಯಾಂಡ್ಸ್ಕೇಪನ್ನು ಮಾಡಿ, ಸಸ್ಯ ತೋಟವನ್ನು ಮಾಡಿ, ಇಡೀ ಈ ತಾಣವನ್ನು ಪ್ರವಾಸೋದ್ಯಮ ತಾಣ, ಐತಿಹಾಸಿಕ ತಾಣವನ್ನಾಗಿ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದ್ವಿ. ಆದರೆ ಕಾಂಗ್ರೆಸ್ ಎಲ್ಲ ಕಾಮಗಾರಿಗಳಂತೆ ಈ ರಾಜ್ಯದಲ್ಲಿ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ. ನಾವು ಭಾಳಷ್ಟು ಶ್ರಮಪಟ್ಟು ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಅಂದಿನ ಮುಖ್ಯಮಂತ್ರಿಗಳು ನಾವು ಇದನ್ನು ಒಂದು ಪ್ರವಾಸ ತಾಣ ಮಾಡುವಂಥ ರೀತಿಯಲ್ಲಿ ಕೆಂಪೇಗೌಡರು ಅಂತಾರಾಷ್ಟ್ರೀಯ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಯಾತ್ರಿಕರು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಇದೆ, ಎದರಲ್ಲೇ ಇದೆ. ಅಲ್ಲಿ ಇಳಿದು ಬರ್ತಕ್ಕಂಥವರು ಬೆಂಗಳೂರಿಗೆ ಬರುವಂಥ ಪ್ರತಿಯೊಬ್ಬರೂ ಕೂಡ ಕೆಂಪೇಗೌಡರ ಸ್ಟ್ಯಾಚ್ಯೂವನ್ನು ನೋಡಿ ಇದರ ಹಿನ್ನೆಲೆಯನ್ನು ತಿಳ್ಕೊಂಡು ಹೋಗಬೇಕು ಅನ್ನೋ ವಿಷಯದಲ್ಲಿ ನಾವು ಮಾಡಿದ್ವಿ. ಆದರೆ ನಾವು ಎಲ್ಲಿಗೆ ಈ ಕಾಮಗಾರಿಯನ್ನು ಬಿಟ್ಟಿದ್ದೀವಿ ಅಲ್ಲಿಗೆ ಇವತ್ತು ಕಾಂಗ್ರೆಸ್ ನಿಲ್ಲಿಸಿದೆ. ನಾವು ಹಣವನ್ನು ಕೂಡ ಒದಗಿಸಿದ್ವಿ. ಇವತ್ತು ಮುಂದೆ ಭಾಳ ಒಂದು ಒಳ್ಳೆಯ ಲ್ಯಾಂಡ್ಸ್ಕೇಪನ್ನು ಮಾಡಿ, ಸಸ್ಯ ತೋಟವನ್ನು ಮಾಡಿ, ಇಡೀ ಈ ತಾಣವನ್ನು ಪ್ರವಾಸೋದ್ಯಮ ತಾಣ, ಐತಿಹಾಸಿಕ ತಾಣವನ್ನಾಗಿ ಮಾಡಬೇಕು ಅಂತ ನಾವು ಉದ್ದೇಶ ಮಾಡಿದ್ವಿ. ಆದರೆ ಕಾಂಗ್ರೆಸ್ ಎಲ್ಲ ಕಾಮಗಾರಿಗಳಂತೆ ಈ ರಾಜ್ಯದಲ್ಲಿ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ.